जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः ದಲ್ಲಿ 8ನೇ ಸ್ಕಂದದ ಒಂದಿಷ್ಟು ಭಾಗಗಳ ಭಾವಾರ್ಥವನ್ನ ತುಂಬಾ ಕಟ್ ಕಟ್ ಆಗ್ತಾ ಇದೆ ಗುರುಗಳೇ. ವಾಯ್ಸ್ ಕಟ್ ಆಗ್ತಾ ಇದೆ ಗುರುಗಳೇ. ಈಗ ಬೇರೆ ಕಡೆ ಈಗ ಸರಿಯಾಗಿ ಕೇಳತ್ತೆ. ಈಗ ಸರಿಯಾಗಿದೆ ಗುರುಗಳೇ. ಶುಕ್ರಾಚಾರ್ಯರು ಹೇಳ್ತಾ ಇದ್ದಾನೆ, ಹೇಗೆ ದಾನ ಮಾಡಬೇಕು, ಏನೇ ಒಂದು ಪ್ರತಿಜ್ಞೆಯನ್ನು ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾನ ಮಾಡಬೇಕು, ವಿಚಾರ ಏನಿರಬೇಕು. ಸುಮ್ನೆ ಇದ್ ಮಾಡಿದ್ರೆ ನಿನಗಷ್ಟೇ ಅಲ್ಲ, ನಿನ್ನ ಇಡೀ ವಂಶದವರಿಗೆ ಎಷ್ಟು ಅನರ್ಥವಾಗತ್ತೆ ಅನ್ನೋದನ್ನ ತಿಳಿಸಿಕೊಟ್ರು. ಆ ಸಂದರ್ಭದಲ್ಲಿ ಮತ್ತೆ ಮುಂದೆ ಅವರೇ ಅನೇಕ ಮಾತುಗಳಿಂದ ಇವನನ್ನ ಸಂತೈಸ್ತಾ, ಹೇಗ್ ಮಾಡಿ ತಪ್ಪು ಮಾಡಿದಿ ನೀನು ಅಂತ ಹೇಳ್ತಾ ಇದ್ದಾರೆ. ಭೂಮಿಯನ್ನ ಬೇಡಿದ್ದಾನೆ, 3 ಹೆಜ್ಜೆಯನ್ನು ಕೊಟ್ರೆ ಏನಾಗತ್ತೆ ಅಂತ ನೀನು ಸಾಮಾನ್ಯವಾಗಿ ಭಾವಿಸಿ ಬಿಟ್ಟಿದ್ದಿ. ನಿನ್ನಿಂದ ಇಡೀ ದೈತ್ಯರ ಕುಲಕ್ಕೆ ಅನ್ಯಾಯವಾಗಿ ಹೋಗಿಬಿಡತ್ತೆ. ನೀನು ವಾಗ್ದಾನ ಮಾಡಿದ್ದಿ, ವಾಗ್ದಾನ ಮಾಡಿದ್ದನ್ನ ಪ್ರತಿಜ್ಞೆ ದಾನ ಮಾಡ್ಲೇಬೇಕು. ಅದನ್ನೂ ಕೊಡ್ಲಿಕ್ಕಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸ್ವರ್ಗಾದಿ ಲೋಕಗಳು ಬಿಡು, ನರಕಕ್ಕೆ ಹೋಗಿ ಬೀಳ್ತೀಯ. ನಿಷ್ಠಾಂತಂ ನರಕಂ ಮನ್ಯೇ ಹ್ಯಪ್ರದಾತು ಪ್ರತಿಶ್ರುತಂ. 18ನೇ ಅಧ್ಯಾಯ 8ನೇ ಸ್ಕಂದದ್ದು, ಅದರಲ್ಲಿ 35ನೇ ಶ್ಲೋಕ. ನಿಷ್ಠಾಂತಂ ನರಕಂ ಮನ್ಯೇ ಹ್ಯಪ್ರದಾತು ಪ್ರತಿಶ್ರುತಂ ಪ್ರತಿಶ್ರುತಸ್ಯ ಯೋನೀಶಃ ಪ್ರತಿಪಾದಯಿತುಂ ಭವಾನ್. ವಾಗ್ದಾನ ಮಾಡಿಬಿಟ್ಟಿದ್ದಿ, ವಾಗ್ದಾನ ಮಾಡಿದ್ದನ್ನ ನಿನಗೆ ದಾನ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ನಿನಗೆ ನರಕ ಪ್ರಾಪ್ತಿ ಆಗತ್ತೆ ಅಂತ ಗ್ಯಾರಂಟಿ ಇದೆ ನನಗೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ ನಿನಗೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೇನೆ ದಾನ ಮಾಡುವಾಗ ಹೇಗ್ ಮಾಡಬೇಕು, ಯಾವ ದಾನವನ್ನ ಮಾಡಿದರೆ ನಮ್ಮ ವೃತ್ತಿ ನಾಶವಾಗೋದಿಲ್ವೋ, ನಮ್ಮ ಉಪಜೀವನಕ್ಕೆ ಅದರಿಂದ ತೊಂದರೆ ಆಗಬಾರದು, ನಮ್ಮ ವೃತ್ತಿ ಜೀವನಕ್ಕೆ ಸಂಚಕಾರ ಬರದೇ ಇರುವಂತಹ, ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡು
ನಮ್ಮ ಯೋಗ್ಯತೆಗೆ ಅನುಗುಣವಾದ ದಾನವನ್ನು ಮಾಡಬೇಕು. ಜೀವನೋಪಾಯಕ್ಕೆ ನಮಗೇನಾದ್ರೂ ಇತ್ತು ಅಂತಂದ್ರೆ ಅದನ್ನ ಆಶ್ರಯಿಸಿಕೊಂಡು ಉಳಿದವರಿಗೆ ದಾನವನ್ನು ಮಾಡಬಹುದು, ಸತ್ಕರ್ಮಗಳನ್ನು ಮಾಡಬಹುದು. ಆದರೆ ನೀನು ಮಾಡ್ತಾ ಇರುವಂತಹ ದಾನ ಏನಿದೆಯೋ ನಿನ್ನ ಜೀವನಕ್ಕೆ ನಾಶಕವಾದದ್ದಿದು. ಇಂತಹ ದಾನವನ್ನ ಶ್ರೇಷ್ಠ ದಾನ ಅಂತ ಜಗತ್ತಿನಲ್ಲಿ ಯಾರೂ ಕರೆಯೋದಿಲ್ಲ. ದಾನ, ತಪಸ್ಸು, ಯಜ್ಞ ಇವು ಎಲ್ಲವನ್ನು ಯಾರು ಮಾಡಬಹುದು? ತನಗೇನೋ ಒಂದು ಜೀವನೋಪಾಯ ಇದೆ ಅಂತಾದ್ರೆ, ತಾನು ನಿಶ್ಚಿಂತವಾಗಿ ಯಾವುದೋ ಒಂದು ವೃತ್ತಿಯನ್ನ ಆಶ್ರಯಿಸಿಕೊಂಡು ಬದುಕಿದ್ದಾನೆ, ಸಂಪತ್ತಿದೆ ಅಂತಾದ್ರೆ ಅಂತಹ ಕ್ಷತ್ರಿಯ ಇನ್ನೊಂದು ವ್ಯಕ್ತಿಗಳಿಗೆ, ಯೋಗ್ಯರಾದವರಿಗೆ ಅವರಿಗೆ ದಾನಾದಿಗಳನ್ನು ಮಾಡಬಹುದು. ಆದರೆ ನೀನು ಈಗ ಮಾಡ್ತಾ ಇರುವಂತಹ ದಾನ ನಿನ್ನ ವೃತ್ತಿಗೆ ಸಂಚಕಾರವನ್ನು ಉಂಟು ಮಾಡುವಂತಹದ್ದಾಗಿದೆ. ಹಾಗಾಗಿ ಇಂತಹ ದಾನವನ್ನ ಯಾವ ವ್ಯಕ್ತಿಗಳು ಕೂಡ ಮಾಡಿದರೂ ಅವರನ್ನ ಶ್ರೇಷ್ಠ ಅಂತ ಕರೆಯೋದಿಲ್ಲ. ಇಂತಹ ಇನ್ನ ವೃತ್ತಿಗೇನೆ ಆಪತ್ತನ್ನುಂಟು ಮಾಡುವ, ನಿಮ್ಮ ಜೀವನಕ್ಕೇನೆ ಧಕ್ಕೆಯನ್ನುಂಟು ಮಾಡುವಂತಹ ಇಂತಹ ದಾನಗಳನ್ನ ಯಾವ ವ್ಯಕ್ತಿಗಳು ಕೂಡ ಶ್ರೇಷ್ಠ ದಾನ ಅಂತ ಲೋಕದಲ್ಲಿ ಪರಿಗಣಿಸೋದಿಲ್ಲ. ನಾವು ಯಾವುದೇ ಸಂಪತ್ತು ಬಂದಾಗ ಅದನ್ನ 5 ವಿಭಾಗವಾಗಿ ಮಾಡಿ ಅದನ್ನ ವಿನಿಯೋಗ ಮಾಡಬೇಕು. ಅಂತಹ ವ್ಯಕ್ತಿ ಮಾತ್ರ ಸುಖವಾಗಿ ಇರ್ತಾನೆ. ಅದನ್ನ ಹೇಳ್ತಾರೆ, ನಮಗೆ ಎಷ್ಟೇ ಆದಾಯ ಬರುತ್ತೆ ಅಂತಾದಾಗ ಆ ಆದಾಯವನ್ನ 5 ವಿಭಾಗ ಮಾಡಬೇಕು. 5 ವಿಭಾಗ ಮಾಡಿ, ಎಲ್ಲವಕ್ಕೂ ಸಮಾನವಾದ 5 ವಿಭಾಗ ಅಲ್ಲ, ಸ್ವಲ್ಪ ಜಾಸ್ತಿ ಕಡಿಮೆ ಅಂತ ಮಾಡಿಕೊಂಡು 5 ವಿಭಾಗಗಳನ್ನು ಮಾಡಿಕೊಳ್ಬೇಕು. ವಿಭಾಗ ಮಾಡಿ ಯಾರು ವೆಚ್ಚ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಇಹಲೋಕ ಮತ್ತು ಪರಲೋಕ ಎರಡೂ ಕಡೆಯಲ್ಲೂ ಸುಖವಾಗಿ ಇರಬಹುದು. ಯಾವ್ಯಾವುದಕ್ಕೆ ಇದನ್ನ ಮಾಡಬೇಕು? ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಧರ್ಮಾಯ ಪುಣ್ಯ ಕರ್ಮಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ ಅಂತ ಒಂದು ಸ್ವಲ್ಪ ಮೊತ್ತದ ಹಣವನ್ನ ಕೂಡಿಸಿ ಇಡಬೇಕು. ಯಶಸ್ಸೇ, ಜಗತ್ತಿನಲ್ಲಿ ನಮಗೆ ಕೀರ್ತಿ ಬರಬೇಕು. ಕೀರ್ತಿ ಬರಬೇಕು ಅಂತಂದು ಹೇಳಿದ್ರೆ ಒಳ್ಳೆ ಜೀವನವನ್ನು ನಡೆಸ್ಬೇಕು, ಶುದ್ಧವಾದ ಜೀವನವನ್ನು ನಡೆಸ್ಬೇಕು. ಅದಕ್ಕೋಸ್ಕರವಾಗಿ ನಮ್ಮ ವೇಷಭೂಷಣಗಳು, ನಮ್ಮ ದಿನನಿತ್ಯದ ಕರ್ತವ್ಯ ಕರ್ಮಗಳು, ಆಮೇಲೆ ಕೀರ್ತಿಯನ್ನು ಗಳಿಸ್ಬೇಕು ಅಂತಂದ್ರೆ ಯಾವುದೋ ಒಂದು 4-6 ಜನಕ್ಕೆ ವಿದ್ಯೆಯನ್ನು ಓದ್ಲಿಕ್ಕೆ ಮುಂತಾದವುಗಳಿಗೆ ಸಹಾಯ ಮಾಡಿದ್ವಿ ಅಂತಂದ್ರೆ ನಮ್ಮ ಕೀರ್ತಿ ಹೆಚ್ಚಾಗತ್ತೆ. ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ದಾರೆ, ಅದಕ್ಕೆ ದೇಣಿಗೆಯಾಗಿ ಕೊಟ್ಟಿವೆ ಅಂತಂದ್ರೆ ಕೀರ್ತಿ ಬರುತ್ತೆ. ಬಡವರು ಓದ್ತಾ ಇದ್ದಾರೆ, ಅವ್ರಿಗೆ ಓದ್ಲಿಕ್ಕೆ ಸಹಾಯ ಮಾಡಿದ್ರೆ ಕೀರ್ತಿ ಬರುತ್ತೆ. ಹಿಂದಿನ ಕಾಲದಲ್ಲಿ ಊರಿನಲ್ಲಿ ಬಾವಿಯನ್ನ ಕಟ್ಟಿಸ್ತಾ ಇದ್ರು, ಕೆರೆಗಳನ್ನ ಕಟ್ಟಿಸ್ತಾ ಇದ್ರು, ವಿದ್ಯಾಲಯಗಳನ್ನ ಕಟ್ಟಿಸ್ತಾ ಇದ್ರು, ಮನೆಗಳನ್ನ ಕಟ್ಟಿಸಿ ಕೊಡ್ತಾ ಇದ್ರು. ಇವುಗಳೆಲ್ಲ ಯಾವುದಕ್ಕೋಸ್ಕರ? ಕೀರ್ತಿ ಬರ್ಲಿ ಅನ್ನೋ ಉದ್ದೇಶದಿಂದ. ಅದಕ್ಕೋಸ್ಕರವಾಗಿ ಅಂತ ಒಂದು ಸ್ವಲ್ಪ ಮೊತ್ತದ ಹಣವನ್ನ ವಿನಿಯೋಗಿಸಬೇಕು. ಅರ್ಥಾಯ, ಗಳಿಸಿದ ಸಂಪತ್ತನ್ನ ಹೂಡಿಕೆ ಮಾಡಬೇಕು. ಎಲ್ಲೋ ಒಂದು ಕಡೆಯಲ್ಲಿ ಆ ಸಂಪತ್ತು ಮುಂದಿನ ತಲೆಮಾರಿಗೆ ಉಪಯುಕ್ತವಾಗುವ ಹಾಗೆ ನಾವೆಲ್ಲಾದ್ರೂ ಒಂದು ಕಡೆಯಲ್ಲಿ ಸಂಪತ್ತನ್ನು ಹೂಡಿಕೆ ಮಾಡಬೇಕು. ಸಂಪತ್ತಿನ ಅಭಿವೃದ್ಧಿಗೋಸ್ಕರವಾಗಿ ಎಷ್ಟೋ ಜನ ಭೂಮಿಯನ್ನ ಕೊಂಡುಕೊಳ್ತಾರೆ, ಚಿನ್ನವನ್ನ ಕೊಂಡುಕೊಳ್ತಾರೆ, ಅಥವಾ ಬ್ಯಾಂಕಿನಲ್ಲಿ ಇಡ್ತಾರೆ. ಹೀಗೆ ನಾನಾ ವಿಧವಾದ ಕ್ಷೇತ್ರಗಳಲ್ಲಿ ದುಡ್ಡನ್ನು ವಿನಿಯೋಗ ಮಾಡ್ತಾರೆ. ಯಾಕೆ ಅಂದ್ರೆ ಮುಂದೆ ಎಂದಾದ್ರೂ ಒಂದು ದಿವಸ ಇದು ನಮ್ಮ ಸಂಪತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣವಾಗತ್ತೆ ಅಂತ ಹೂಡಿಕೆಯನ್ನು ಮಾಡ್ತಾರೆ. ಕಾಮಾಯ ಸ್ವಜನಾಯ ಚ, ಕಾಮಾಯ ತಾವು ಚೆನ್ನಾಗಿ ಬದುಕಬೇಕಲ್ಲ, ದುಡಿಯೋದು ಯಾವ್ದಕ್ಕೋಸ್ಕರ? ತಮಗೋಸ್ಕರ. ತಾವದನ್ನು ಭೋಗ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ದುಡಿದ್ರ ಪ್ರಯೋಜನ ಏನು ಬಂತು? ಕಾಮಾಯ, ತಾನು ಚೆನ್ನಾಗಿ ಅನುಭವಿಸಬೇಕು. ಸ್ವಜನಾಯ ಚ, ತಮ್ಮ ಆತ್ಮೀಯರಿಗೆ ಏನಾದ್ರೂ ಸ್ವಲ್ಪ ದುಡ್ಡಿನ ಅನಾನುಕೂಲತೆ ಇದೆ ಅಂತಾದಾಗ
ಅಥವಾ ಮಕ್ಕಳಿಗೆ, ಹೆಂಡತಿ, ತಂದೆ, ತಾಯಿಗಳಿಗೆ, ಆತ್ಮೀಯರಿಗೆ, ಬಂಧು ಬಾಂಧವರಿಗೆ ಏನಾದ್ರೂ ದುಡ್ಡಿನ ಅನಿವಾರ್ಯತೆ ಇದೆ ಅಂತಾದಾಗ ಅವರ ಆಸೆಗಳನ್ನ ಪೂರೈಸ್ಲಿಕ್ಕೋಸ್ಕರ, ಅವರ ಬೇಕು ಬೇಡಗಳನ್ನ ಈಡೇರಿಸ್ಲಿಕ್ಕೋಸ್ಕರವಾಗಿ ಒಂದಿಷ್ಟು ಹಣವನ್ನ ಎತ್ತಿ ಇಡಬೇಕು. ಕುಟುಂಬ ಪೋಷಣೆಗೋಸ್ಕರ, ಕುಟುಂಬ ಪೋಷಣೆ ಅಂತ ಕರಿಬಹುದು. ಸ್ವಜನಾಯಚ, ಕುಟುಂಬ ಪೋಷಣೆಗೋಸ್ಕರ, ಮನೆಯ ದವಸ ಧಾನ್ಯಗಳನ್ನ ತರ್ಲಿಕ್ಕೆ, ಹಬ್ಬಗಳನ್ನ ಆಚರಣೆ ಮಾಡ್ಲಿಕ್ಕೆ, ಇದಕ್ಕೆ ಅಂತ ಒಂದಿಷ್ಟು ಹಣವನ್ನು ಮೀಸಲಾಗಿ ಇಟ್ಟಿರಬೇಕು. ಈ 5 ಉದ್ದೇಶಗಳಿಗಾಗಿ ಯಾರು ಹಣವನ್ನು ವಿಭಾಗ ಮಾಡಿ ಅದನ್ನ ಖರ್ಚು ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿ ಇಹಲೋಕದಲ್ಲೂ ಸುಖವಾಗಿರ್ತಾನೆ, ಪರಲೋಕದಲ್ಲೂ ಸುಖವಾಗಿರ್ತಾನೆ. ಬರೀ ಧರ್ಮಕ್ಕೋಸ್ಕರ ವಿನಿಯೋಗ ಮಾಡಿಬಿಟ್ರೆ ಇಲ್ಲಿ ಕಾಮಕ್ಕೂ ಆಗ್ಲಿಲ್ಲ, ಕುಟುಂಬ ಪೋಷಣೆಯೂ ಆಗ್ಲಿಲ್ಲ, ಸಂಪತ್ತಿನ ಅಭಿವೃದ್ಧಿ ಆಗ್ಲಿಲ್ಲ. ಏನಪ್ಪಾ ಇವನು ಈ ತರ ಮಾಡ್ಬಿಟ್ಟ, ನಮ್ಮ ಮುಂದಿನ ಪೀಳಿಗೆಗೆ ಏನೂ ಸಂಪತ್ತೇ ಉಳಿದೇ ಇರೋ ಹಾಗಾಯ್ತು ಅಂತ ಮುಂದಿನ ಜನರೇಷನ್ ಅವರೆಲ್ಲ ಇವನನ್ನ ಬೈದುಕೊಳ್ತಾರೆ. ಹಾಗಾಗಬಾರದು. ಮುಂದಿನ ತಲೆಮಾರಿಗೆ ಸಂಪತ್ತನ್ನ ಹೆಚ್ಚಿಗೆ ಮಾಡಿ ಕೊಡಬೇಕು, ಅಭಿವೃದ್ಧಿ ಮಾಡಿ ಕೊಡಬೇಕು. ತಾನು ಧರ್ಮವನ್ನ ಗಳಿಸಿಕೊಡ್ಲಿಕ್ಕೆ ಅಂತ ಅದಕ್ಕೋಸ್ಕರ ಯಥಾಶಕ್ತಿಯಾದ ದ್ರವ್ಯವನ್ನು ವಿನಿಯೋಗ ಮಾಡಬೇಕು. ಯಶಸ್ಸೆ, ತನ್ನ ಯಶಸ್ಸು ಬರ್ಲಿಕ್ಕೋಸ್ಕರವಾಗಿ 4-6 ಜನಕ್ಕೆ ಸಹಾಯ ಮಾಡೋದು, ಮದುವೆಗೆ ಸಹಾಯ ಮಾಡೋದು, ಮನೆ ಕಟ್ತಾ ಇದ್ರೆ ಅವರಿಗೆ ತಾತ್ಕಾಲಿಕವಾಗಿ ನಮ್ಮ ಕೈಲಾದ ಸಹಾಯವನ್ನು ಮಾಡೋದು, ಸಾಲ ಮುಂತಾದವುಗಳನ್ನು ಕೊಡ್ತಾರಲ್ಲ ಹಾಗೆ. ಬಡ್ಡಿಯ ಆಸೆಯಿಂದ ಅಲ್ಲ, ಈಗ ಸಹಾಯ ಆಗ್ಲಿ ಅಂತ ಅವರಿಗೆ ವಿನಿಯೋಗ ಮಾಡಿರ್ತಾರಲ್ಲ ಅದು. ಅರ್ಥಾಯ, ಸಂಪತ್ತು ಮತ್ತೆ ಸಂಪತ್ತನ್ನ ಸೃಷ್ಟಿಸಬೇಕು. ಸಂಪತ್ತೇ ಒಂದು ಸಂಪತ್ತಾಗಿ ಮತ್ತೆ ಅದರಿಂದ ಮತ್ತಷ್ಟು ಹೆಚ್ಚಿಗೆ ಸಂಪತ್ತು ಬರಬೇಕು. ಈ ಕ್ಷೇತ್ರಗಳನ್ನ, ಭೂಮಿಯನ್ನ, ಬಂಗಾರವನ್ನ ಇದನ್ನು ಕೊಂಡುಕೊಳ್ಳೋದು. ಕಾಮಾಯ, ತನ್ನ ಭೋಗಕ್ಕೋಸ್ಕರ ಧನವನ್ನ ಅರ್ಜನೆ ಮಾಡೋದು ಇಹಲೋಕದಲ್ಲಿ ಚೆನ್ನಾಗಿ ಸುಖವನ್ನು ಅನುಭವಿಸಬೇಕು, ವಿಹಿತವಾದ ಸುಖಗಳನ್ನ ಅನುಭವಿಸಬೇಕು, ಅದಕ್ಕೋಸ್ಕರ. ಸ್ವಜನಾಯಚ, ತಮ್ಮ ಆತ್ಮೀಯರಾದಂತಹ ಜನರು ಅಂತ ಯಾರಿದ್ದಾರೋ ಆ ಜನರಿಗೋಸ್ಕರವೂ ಕೂಡ ಸಂಪತ್ತನ್ನ ವಿನಿಯೋಗ ಮಾಡಬೇಕು. ಕುಟುಂಬದ ಪೋಷಣೆಗೋಸ್ಕರ ಅಂತ ಸಂಪತ್ತನ್ನು ವಿನಿಯೋಗ ಮಾಡಬೇಕು. ಒಂದು ಧರ್ಮ ಕಾರ್ಯಕ್ಕೋಸ್ಕರ, ತನ್ನ ಯಶಸ್ಸಿಗೋಸ್ಕರವಾಗಿ. ಅರ್ಥಾಯ, ಸಂಪತ್ತನ್ನ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರವಾಗಿ, ತನ್ನ ಭೋಗಗಳಿಗೋಸ್ಕರವಾಗಿ. ಸ್ವಜನಾಯಚ, ಬಾಂಧವರಿಗೋಸ್ಕರವಾಗಿ, ಮನೆಯ ಕುಟುಂಬದ ಪೋಷಣೆಗೋಸ್ಕರ ಅಂತ ಈ 5 ವಿಭಾಗ ಮಾಡಿಕೊಂಡು ಯಾರು ದ್ರವ್ಯವನ್ನು ವಿನಿಯೋಗ ಮಾಡ್ತಾನೋ ಅವನು ಇಹಲೋಕದಲ್ಲೂ ಸುಖವಾಗಿರ್ತಾನೆ, ಪರಲೋಕದಲ್ಲೂ ಸುಖವಾಗಿರ್ತಾನೆ. ಬರೀ ತನ್ನ ಭೋಗಕ್ಕೋಸ್ಕರ, ಕುಟುಂಬದ ಪೋಷಣೆಗೋಸ್ಕರ ಅಷ್ಟೇ ಯಾರು ವಿನಿಯೋಗ ಮಾಡ್ತಾರೋ ಅವ್ರು ಇಲ್ಲಿ ಸುಖವಾಗಿರ್ತಾರೆ, ಪರಲೋಕದಲ್ಲಿ ದುಃಖವನ್ನು ಅನುಭವಿಸ್ತಾರೆ. ಬರೀ ಧರ್ಮಕ್ಕೋಸ್ಕರ ಖರ್ಚು ಮಾಡಿಬಿಟ್ಟ ಅಂತಂದ್ ಹೇಳಿದ್ರೆ ಅವನ ಭೋಗಕ್ಕೋಸ್ಕರ ಇಲ್ಲ, ಕುಟುಂಬದ ಪೋಷಣೆಯೂ ಇಲ್ಲ, ಇಲ್ಲಿ ಬಹಳ ದುಃಖವನ್ನು ಅನುಭವಿಸಬೇಕಾಗತ್ತೆ. ಬರೀ ಅರ್ಥಾಯ, ಸಂಪತ್ತಿನ ಕೂಡಿಕೆಗೋಸ್ಕರ ಅಂತ ಹೋಗ್ಬಿಟ್ಟ ಅಂತಂದ್ ಹೇಳಿದ್ರೆ ಬರೀ ಮುಂದೆ ಯಾವತ್ತೋ ಬೇಕಾಗತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇ ಧನವನ್ನ ಮೀಸಲಾಗಿ ಬಿಟ್ಟ ಅಂತಂದ್ ಹೇಳಿದ್ರೆ ಆವಾಗ ಈಗ ಬದುಕಿ ಏನು ಉಪಯೋಗ? ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ. ಶಾಸ್ತ್ರದಲ್ಲಿ ನಿಷಿದ್ಧವಾಗದೇ ಇರುವಂತಹ ಸುಖಗಳನ್ನ ಸುಮ್ನೆ ಯಾರು ತ್ಯಾಗ ಮಾಡಿಬಿಡ್ತಾನೋ ಅವನು ಪಶುವಿಗೆ ಸಮಾನ ಅವನು. ಹಾಗಾಗಿ ಇವನು ಆ ನಿಷಿದ್ಧವಲ್ಲದೆ ಇರುವ ಸುಖಗಳನ್ನು ಭೋಗಿಸ್ಲಿಲ್ಲ ಅಂತಂದ್ರೆ ತನ್ನ ಯಾರನ್ನ ಅವನು ನೋಡಿಕೊಳ್ಬೇಕಾಗಿದೆಯೋ, ಯಾರ ಜವಾಬ್ದಾರಿ ಇವನ ಮೇಲಿದೆಯೋ ಆ ವ್ಯಕ್ತಿಗಳ ಪೋಷಣೆಯನ್ನು ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಪರಲೋಕದಲ್ಲೂ ಸುಖ ಇಲ್ಲ, ತನಗೆ ವಿಹಿತವಾದ ಕರ್ಮಗಳನ್ನು ತ್ಯಾಗ ಮಾಡಿದ. ಹಾಗಾಗಿ ಇಹಲೋಕ ಪರಲೋಕ ಎರಡೂ ಕಡೆಯಲ್ಲೂ ಕೂಡ ಅವನಿಗೆ ಸುಖವಿಲ್ಲ. ಹಾಗಾಗಿ ಎರಡೂ ಕಡೆಯಲ್ಲಿ ಸುಖಿಸಬೇಕು ಅಂದ್ರೆ ಹಣವನ್ನು ಇಷ್ಟು ವಿಭಾಗ ಮಾಡಿ ಅದನ್ನ ಆಯಾಯ ಕರ್ಮಗಳಿಗೆ ಖರ್ಚು ಮಾಡಬೇಕು. ನೀನು ಇದನ್ನೇ ಹೇಳ್ತಾ ಇದ್ದಾರೆ, ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಇಹಾ ಮುತ್ರ ಚ ಮೋದತೆ. ಈ ರೀತಿಯಾಗಿ 5 ವಿಭಾಗಗಳಾಗಿ ಹಣವನ್ನು ವಿಂಗಡಿಸಿ ಅದನ್ನು ಯಾರು ಖರ್ಚು ಮಾಡ್ತಾನೋ ಅವನು ಇಹಲೋಕದಲ್ಲೂ ಪರಲೋಕದಲ್ಲೂ ಸುಖವಾಗಿ ಇರ್ತಾನೆ. ಅತ್ರಾಪಿ ಬಹ್ವೃಚೈರ್ಗೀತಂ ಶೃಣುಷ್ವಾಸುರ ಸತ್ತಮ ಸತ್ಯಮೋಮಿತಿ ಯತ್ ಪ್ರೋಕ್ತಂ ಯನ್ನೇತ್ಯಾಹ ನೃತಂ ಹಿತತ್. ಋಗ್ವೇದಿಗಳು ಕೂಡ ಈ ವಿಷಯದಲ್ಲಿ ಒಂದು ಹೇಳ್ತಾರೆ. ಓಂ ಏನಾದ್ರೂ ಕೊಡು ಅಂತ ಕೇಳಿದಾಗ ಓಂ ಆಯ್ತು ನನ್ನ ಹತ್ರ ಇದೆ ಕೊಡ್ತೇನೆ, ಬೇಡಿದವರಿಗೆ
ಬೇಡಿದ್ದನ್ನ ನನ್ನ ಹತ್ರ ಇದೆ ಅಂತ ಆದ್ರೆ ಕೊಡ್ತೇನೆ ಅಂತ ಹೇಳ್ಬೇಕು, ಇದು ಸತ್ಯ. ಕೆಲವೊಮ್ಮೆ ನನ್ನ ಹತ್ರ ಇಲ್ಲ, ಇಲ್ಲದೆ ಇದ್ದದ್ದನ್ನು ಕೊಡ್ಲಿಕ್ಕೆ ಹೋದ್ವಿ ಅಂತಂದ್ ಹೇಳಿದ್ರೆ ಅವಾಗ ಏನೂ ದೋಷ ಇಲ್ಲ, ಅದೇನು ತೊಂದರೆ ಇಲ್ಲ. ಈಗ ವೃಕ್ಷ ಅದಕ್ಕೆ ಒಂದು ಒಳ್ಳೆ ಇದನ್ನು ಕೊಡ್ತಾರೆ. ನಾವು ಜೀವನವನ್ನ ನಡೆಸಬೇಕು ಅಂದ್ರೆ ಸತ್ಯ ಸುಳ್ಳುಗಳು ಇವು ಎರಡನ್ನು ಸೇರಿಸಿಕೊಂಡು ಜೀವನವನ್ನ ನಡೆಸಬೇಕು. ನಮಗೊಂದು ಗೊತ್ತಿದೆ, ಯಾರೋ ಒಬ್ಬನು ಬಂದು ಕೇಳಿದ, ಇವನು ಬಹಳ ಜನಕ್ಕೆ ಸಂಪತ್ತನ್ನ ಸ್ವೀಕಾರ ಮಾಡಿದ್ದಾನೆ, ಅನೇಕ ಜನರಿಂದ. ಇವನಿಗೆ ಸಂಪತ್ತನ್ನು ಕೊಟ್ವಿ, ದುಡ್ಡನ್ನು ಕೊಟ್ವಿ ಅಂತಂದು ಹೇಳಿದ್ರೆ ವಾಪಸ್ ಅದು ಬರೋದಿಲ್ಲ ಅಂತ ನಮಗೆ 100ಕ್ಕೆ 100ರಷ್ಟು ಖಾತ್ರಿ ಇದೆ. ಅವನು ಬಂದು ಕೇಳಿದಾಗ ಗೊತ್ತಿದೆ ಇವನ ಕಡೆಯಲ್ಲಿ ಸಂಪತ್ತನ್ನು ಕೊಟ್ರೆ ವಾಪಸ್ ಬರೋದಿಲ್ಲ ಅಂತ ಗೊತ್ತಿದ್ರು ನಾವು ಅವನಿಗೆ ಇದೆ ನನ್ನ ಹತ್ರ ಕೊಟ್ಟು ಬಿಡ್ತೇವೇನು? ಕೊಡೋದಿಲ್ಲ, ಕೊಡಬಾರ್ದು. ಅದನ್ನೇ ಹೇಳ್ತಾರೆ. ಈಗ ಒಂದು ದೊಡ್ಡ ವೃಕ್ಷ ಇದೆ, ದೊಡ್ಡದಾದ ಮರ ಇದೆ. ಆ ಮರ ತನ್ನಲ್ಲಿ ಹೂವು, ಹಣ್ಣು ಮುಂತಾದವುಗಳು ಎಲ್ಲವನ್ನು ಕೂಡ ಪೋಷಣೆ ಮಾಡಿಕೊಂಡಿರತ್ತೆ. ತನ್ನಲ್ಲಿರುವ ಹೂವು, ಹಣ್ಣುಗಳು ಇವೆಲ್ಲವನ್ನ ಕೊಡ್ಲಿಕ್ಕೆ ಸಾಮರ್ಥ್ಯ ಯಾವಾಗ ಬರುತ್ತೆ ಅಂತಂದ್ ಹೇಳಿದ್ರೆ, ಬೇರುಗಳು ಗಟ್ಟಿಯಾಗಿದೆ, ವೃಕ್ಷ ಚೆನ್ನಾಗಿ ನಿಂತಿದೆ, ಭೂಮಿಯನ್ನ ಆಶ್ರಯಿಸಿಕೊಂಡು ಚೆನ್ನಾಗಿ ವೃಕ್ಷ ಬೆಳೆದಿದೆ, ತಾನು ಚೆನ್ನಾಗಿ ಹರಡಿಕೊಂಡಿದೆ, ತನ್ನಲ್ಲಿ ಅನೇಕ ಫಲಗಳನ್ನ ತುಂಬಿಕೊಂಡಿದೆ, ಹೂಗಳನ್ನು ತುಂಬಿಕೊಂಡಿದೆ ಅಂತಂದ್ರೆ ತನ್ನ ಬಳಿಯಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಹಣ್ಣು, ಹೂವು ಇವೆಲ್ಲವನ್ನು ಕೊಡಬಹುದು. ಒಂದು ವೇಳೆ ಆ ವೃಕ್ಷವೇ ಒಣಗಿ ಹೋಯಿತು ಅಂತಂದ್ರೆ ಆವಾಗ ಬೇಡಿಕೊಂಡು ಬಂದವರಿಗೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ? ಹೂ ಹಣ್ಣುಗಳನ್ನು ಕೊಡುವ ಸಾಮರ್ಥ್ಯ ಇರತ್ತೇನೋ? ಇಲ್ಲ. ಹಾಗೆಯೇ ನಮ್ಮ ಜೀವನದ ದೊಡ್ಡ ವೃಕ್ಷ ಯಾವುದು ಅಂದ್ರೆ ನಮ್ಮ ಶರೀರ. ಈ ಶರೀರವನ್ನ ಆಶ್ರಯಿಸಿಕೊಂಡು ಯಾರಾದ್ರೂ ಬಂದು ಇದನ್ನು ಕೊಡು ಅಂತ ನಮ್ಮನ್ನ ಬೇಡಿದರೆ ನಾವು ಕೊಡ್ತಾ ಹೋದ್ವಿ ಅಂತಂದ್ ಹೇಳಿದ್ರೆ ನಮ್ಮಲ್ಲಿ ಸಂಪತ್ತುಗಳೆಂಬಂತಹ ಹೂ ಹಣ್ಣುಗಳಿರತ್ತೆ. ಇರುವಂತಹ ಹೂ ಹಣ್ಣುಗಳೆಂಬಂತಹ ಸಂಪತ್ತನ್ನ ಬೇಡಿ ಬಂದವರಿಗೆ ಕೊಟ್ರೆ ಎಷ್ಟು ಯೋಗ್ಯತೆ ಇದೆಯೋ, ಬಂದವರಿಗೆ ಅದನ್ನು ತೆಗೆದುಕೊಳ್ಳುವ ಯೋಗ್ಯತೆ ಇದೆ ಅಂತಾದ್ರೆ, ನಮ್ಮಲ್ಲಿ ಅಷ್ಟು ಸಂಪತ್ತಿದೆ ಅಂತಾದ್ರೆ ಅವರಿಗೆ ಕೊಟ್ಟರೆ ಈ ಶರೀರ ಎಂಬ ವೃಕ್ಷವೂ ಬದುಕಿರತ್ತೆ, ಅದನ್ನ ಸ್ವೀಕಾರ ಮಾಡಿದ ವ್ಯಕ್ತಿಯು ಕೂಡ ಸುಖವಾಗಿ ಹೋಗಿ ಇರ್ತಾನೆ. ಹಾಗೆ ಅಂತಂದುಕೊಂಡು ಇದ್ದ ಬದ್ದ ಎಲ್ಲ ಸಂಪತ್ತನ್ನು ಕೂಡ ಕೊಟ್ಟು ಬಿಟ್ವೆ ಅಂತಾದ್ರೆ ಈ ಶರೀರ ಎಂಬ ವೃಕ್ಷವೇ ಒಣಗಿ ಹೋಗಿ ಬಿಡತ್ತೆ. ಈ ದೇಹ ಪೋಷಣೆಗೆ ಬೇಕಾದಂತಹ ಏನು ಸಂಪತ್ತಿರತ್ತಲ್ಲ ಅದನ್ನ ನಾವೆಂದಿಗೂ ನಮ್ಮ ಜೊತೆಯಲ್ಲಿ ಇಟ್ಕೊಂಡಿರ್ಬೇಕು. ಆ ಸಂಪತ್ತನ್ನೂ ಕೂಡ ಕೊಟ್ಟು ಬಿಟ್ವೆ ಅಂತಂದ್ ಹೇಳಿದ್ರೆ ದೇಹ ಎಂಬ ವೃಕ್ಷವೇ ಇಲ್ಲ ಅಂತ ಆಗ ಹೋಗ್ಬಿಡತ್ತೆ. ವೃಕ್ಷ ತನ್ನ ಉಳಿಯುವಿಕೆಗೆ ಬೇಕಾದಂತಹ ಸಂಪತ್ತೇನಿದೆಯೋ ಅದೆಲ್ಲವನ್ನ ತನ್ನ ಬುಡದಲ್ಲಿ ಇಟ್ಟುಕೊಂಡು, ತನ್ನ ಕಾಂಡದಲ್ಲಿ ಇಟ್ಟುಕೊಂಡು ಹೂ ಹಣ್ಣುಗಳನ್ನಷ್ಟೇ ಕೊಡತ್ತೆ. ತನ್ನ ಕಾಂಡದಲ್ಲಿರುವ ಪಸೆಯನ್ನು ಕೂಡ ಕೊಟ್ಬಿಡ್ತು ಅಂತಂದ್ರೆ, ಬೇರಿನಲ್ಲಿರುವ ಸತ್ವವನ್ನು ತೆಗೆದುಕೊಂಡು ಕೊಟ್ಬಿಡ್ತು ಅಂತಂದ್ ಹೇಳಿದರೆ ಆವಾಗ ವೃಕ್ಷ ತಾನು ಒಣಗಿ ಹೋಗಿ ಮತ್ತೊಬ್ಬರಿಗೆ ಇನ್ನೊಮ್ಮೆ ಹಣ್ಣು ಹೂವುಗಳನ್ನು ಕೊಡುವ ಸಾಮರ್ಥ್ಯವನ್ನೇ ಕಳೆದುಕೊಂಡು ಬಿಡುತ್ತೆ. ಹಾಗಾಗಿ ಮೊದಲಿಗೆ ನಮ್ಮಲ್ಲಿರುವ ಸಂಪತ್ತನ್ನ ನಾವು ಕೂಡಿಟ್ಟುಕೊಳ್ಬೇಕು. ನಮ್ಮ ಪೋಷಣೆಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನ ಇಟ್ಟುಕೊಳ್ಬೇಕು. ನಂತರದಲ್ಲಿ ಅದನ್ನ ಯಾರಾದ್ರೂ ಬಂದು ಕೇಳಿದ್ರು ಅದು ನಮ್ಮ ರಿಸರ್ವ್ ದುಡ್ಡು ಅಂತಂದ್ ಹೇಳಿದ್ರೆ ಅದನ್ನ ಕೊಡೋದಿಲ್ಲ ಇಲ್ಲ ಅಂತ ಹೇಳ್ಬೇಕು. ಉದಾಹರಣೆಗೆ ಅಣೆಕಟ್ಟುಗಳಲ್ಲೆಲ್ಲ ನೀರಿರತ್ತೆ. ಯಾವ ನೀರನ್ನ ಹೊರಗಡೆ ಬಿಡ್ತಾರೆ? ಗೇಟ್ಗಳನ್ನೆಲ್ಲ ತೆಗೆದು ನೀರನ್ನ ಬಿಡ್ತಾರೆ. ಯಾವ ನೀರನ್ನು ಬಿಡ್ತಾರೆ? ಯಾವ ನೀರು ಹೆಚ್ಚಾಗಿ ಬಂದಿರತ್ತೋ ಹೆಚ್ಚಾದ ನೀರನ್ನ ಅದರಲ್ಲಿ ಬಿಡ್ತಾರೆ ಹೊರತಾಗಿ ಈ ಬೆಂಗಳೂರಿಗೆ ಇಲ್ಲೆಲ್ಲ ಈ ಬೇಸಿಗೆ ಸಂದರ್ಭದಲ್ಲಿ ನವೆಂಬರ್ ಇಂದ ಮೇ ಮುಂತಾದ ಈ ಒಂದು 5-6 ತಿಂಗಳಿಗೆ ಬೇಕಾದಂತಹ ನೀರೆಲ್ಲವನ್ನು ಕೂಡ ಕಾವೇರಿ ಜಲಾಶಯದಲ್ಲಿ ಒಂದಿಷ್ಟು ಅಣೆಕಟ್ಟುಗಳು, ಕೆರೆಗಳಲ್ಲಿ ಇದೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರಲ್ಲ, ಕೇಳ್ತಾ ಇದ್ದಾರೆ ಅಂತ ಇದ್ದ ಬದ್ದ ನೀರನ್ನೆಲ್ಲವನ್ನು ಕೂಡ ಹರಿಸಿ ಬಿಡ್ತಾರೇನು? ತುಂಬಾ ಕೇಳ್ತಾ ಇದ್ದಾರೆ ಅಂತಂದುಕೊಂಡು ಹರಿಸೋದಿಲ್ಲ. ಹರಿಸಿಬಿಟ್ರೆ ನಮಗೆ ಕುಡಿಲಿಕ್ಕೆ ನೀರಿರೋದಿಲ್ಲ ಅಂತ ಒಂದಿಷ್ಟು ನೀರನ್ನ ಶೇಖರಣೆ ಮಾಡಿಕೊಂಡು ಇಟ್ಕೊಂಡಿರ್ತಾರಲ್ಲ, ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ತಾನು ಬದುಕಬೇಕು ಅಂತಂದ್ರೆ ತನ್ನ ಜೀವನದ ನಿರ್ವಹಣೆಗೆ ಎಷ್ಟು ಸಂಪತ್ತುಗಳು ಬೇಕೋ ಅಷ್ಟು ಸಂಪತ್ತನ್ನ ಮೊದಲಿಗೆ ತಾನು ಕ್ರೋಢೀಕರಣಿಸಿಕೊಂಡು ಅದನ್ನ ಯಾರು ಬಂದು ಕೇಳಿದರೂ ಕೊಡದೇನೆ ಮಿಗಿಲಾದ ಸಂಪತ್ತೇನು ಬಂದಿದೆಯೋ ಅದರಲ್ಲಿ ಕೆಲವೊಂದಿಷ್ಟನ್ನ ಹಂಚಿ, ಕೆಲವೊಂದಿಷ್ಟನ್ನ ತನ್ನ ಭೋಗಕ್ಕೆ ಇಟ್ಟುಕೊಂಡು, ಕೆಲವೊಂದಿಷ್ಟನ್ನ ಕುಟುಂಬ ಪೋಷಣೆಗೆ ಅಂತಿಟ್ಟು, ಉಳಿದದ್ದನ್ನ ಸಂಪತ್ತಿನ ಕ್ರೋಢೀಕರಣಕ್ಕೆ, ಮತ್ತೆ ಸಂಪತ್ತು ಬೆಳಿಲಿಕ್ಕೆ ಅಂತ ಅದನ್ನ ವಿನಿಯೋಗಿಸಬೇಕು. ನೀನ್ ಏನ್ ಮಾಡ್ತಾ ಇದ್ದಿ? ಬೇರನ್ನ ಕಿತ್ರೆ
ಮರ ಬೇಗನೆ ಒಣಗಿ ಸತ್ತು ಹೋಗ್ಬಿಡತ್ತೆ. ಹಾಗೆ ಸುಳ್ಳನ್ನೇ ಜಗತ್ತಿನಲ್ಲಿ ಹೇಳೋದಿಲ್ಲ ಅಂತ ಆಗ್ಬಿಟ್ರೆ, ಇದ್ದದ್ದನ್ನೆಲ್ಲ ಇದ್ದ ಹಾಗೆ ಹೇಳ್ಬಿಡ್ತೇವೆ ಅಂತಂದ್ ಹೇಳಿದ್ರೆ ಜಗತ್ತಿನಲ್ಲಿ ಬದುಕೋದು ಕಷ್ಟ ಇದೆ. ನೀನು ಮಹಾ ಧರ್ಮಿಷ್ಠನೇ ಆಗಿರಬಹುದು, ಆದರೆ ಸತ್ಯದ ಜೊತೆಯಲ್ಲಿ ಸ್ವಲ್ಪ ಸುಳ್ಳನ್ನು ಮಿಶ್ರಣ ಮಾಡಿಕೊಂಡು ಬದುಕ್ಬೇಕಪ್ಪ. ಪೂರ್ತಿ ಸತ್ಯವನ್ನು ಹೇಳಿದ್ರೆ ಈ ಜಗತ್ತಿನಲ್ಲಿ ಬದುಕ್ಲಿಕ್ಕೆ ಆಗೋದಿಲ್ಲ ಅಂತ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಬಂದು ಹೇಳ್ತಾ ಇದ್ದಾರೆ. ನಮಗೆ ಪ್ರತಿನಿತ್ಯದಲ್ಲಿ ನಮ್ಮ ವಾತಾವರಣದಲ್ಲಿ ಯಾವ ನೀರು ಸಿಗತ್ತೋ ಆ ನೀರನ್ನು ಕುಡಿದು 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 ದೇಹಕ್ಕೆ ಅಭ್ಯಾಸವಾಗಿರತ್ತೆ. ಯಾವತ್ತೋ ಒಂದು ದಿವಸ ಒಳ್ಳೆ ಮಳೆ ಬರುತ್ತೆ. ಒಳ್ಳೆ ಮಳೆ ಬಂದಾಗ ಮಳೆ ನೀರಿರತ್ತೆ. ಆ ಮಳೆ ನೀರನ್ನು ಹಿಡಿದು ಕುಡಿದು ಬಿಟ್ರೆ ದೇಹಕ್ಕೆ ನೆಗಡಿಯೋ ಶೀತವೋ ಜ್ವರವೋ ಬಂದ್ಬಿಡತ್ತೆ. ಆದರೆ ನಮಗೆ ಜಗತ್ತಿನಲ್ಲಿ ಸಿಗುವ ಅತ್ಯಂತ ಪರಿಶುದ್ಧವಾದ ನೀರು ಯಾವುದು ಅಂತಂದ್ರೆ ಮಳೆ ನೀರು. ಮಳೆ ನೀರಿನಷ್ಟು ಶುದ್ಧವಾದ ನೀರು ನಮಗೆ ಎಲ್ಲೂ ಇಲ್ಲ. ಅಷ್ಟು ಪರಿಶುದ್ಧವಾದ ನೀರು. ಆ ಪರಿಶುದ್ಧವಾದ ನೀರನ್ನು ಕುಡಿದ್ರೆ ನಮ್ಮ ದೇಹ ತಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಮಿಶ್ರಣವಾದ ನೀರನ್ನು ಕುಡಿದು 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 ದೇಹಕ್ಕೆ ಅಭ್ಯಾಸ ಆಗಿದೆ. ಪರಿಶುದ್ಧವಾದ ನೀರನ್ನು ಕೊಟ್ರೆ ದೇಹ ತಡೆಯೋದೇ ಇಲ್ಲ. ಹಾಗೆಯೇ ನಮ್ಮ ದೇಹದಲ್ಲೂ ಕೂಡ ಹೇಗೆ ಮಿಶ್ರಣವಾದ ನೀರನ್ನು ಕುಡಿದು ಅಭ್ಯಾಸ ಆಗಿರೋದ್ರಿಂದ ಬರೀ ಶುದ್ಧವಾದ ನೀರು ಬಂತು ಅಂತಂದ್ರೂ ದೇಹಕ್ಕೆ ತಡೆದುಕೊಳ್ಳಿಕ್ ಆಗೋದಿಲ್ವೋ, ಹಾಗೆಯೇ ಸತ್ಯವು ಬಹಳ ಉತ್ತಮವಾದದ್ದಾದರೂ ಕೂಡ ಸುಳ್ಳಿನ ಸಂಪರ್ಕವೇ ಇಲ್ಲದೆ ಇರುವಂತಹ ಸತ್ಯವನ್ನು ತಡೆದುಕೊಂಡು ಜಗತ್ತಿನಲ್ಲಿ ಬದುಕೋದು ಕಷ್ಟ ಇದೆ. ಸುಳ್ಳನ್ನೇ ಮಾತನಾಡದೇನೆ ಪರಿಪೂರ್ಣವಾಗಿ ಬರೀ ಸತ್ಯವನ್ನೇ ಹೇಳಿ ಇದ್ದದ್ದೆಲ್ಲವನ್ನೂ ಕೂಡ ದಾನ ಮಾಡಿ ಬದುಕು ಬಿಡುತ್ತೇನೆ ಅಂತ ಹೇಳೋದು ಜಗತ್ತಿನಲ್ಲಿ ಹುಂಬತನ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾಗಿ ವ್ಯಾಪಾರಿಗಳೆಲ್ಲ ಮಾಡ್ತಾರಲ್ಲ, ಸತ್ಯದ ಜೊತೆಯಲ್ಲಿ ಸುಳ್ಳನ್ನ ಸೇರಿಸಿ ಅವರು ವ್ಯಾಪಾರವನ್ನು ಮಾಡ್ತಾರೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕರೀತಾರೆ. ವ್ಯಾಪಾರ ಮಾಡಬೇಕಾದ್ರೆ ಎಷ್ಟು ಖರ್ಚಾಗಿದೆಯೋ ಅಷ್ಟೇ ಲಾಭ ಬರುತ್ತೆ ಅಂದ್ರೆ ವ್ಯಾಪಾರವನ್ನ ಯಾಕೆ ಮಾಡ್ಬೇಕು? ಆಯ ವ್ಯಯ ಎರಡೂ ಸಮಾನವಾಗಿದೆ ಅಂತಂದ್ರೆ ಆ ವ್ಯಾಪಾರವನ್ನ ಎದಕ್ ಮಾಡ್ಬೇಕು? ಅದಕ್ಕೆ ಸ್ವಲ್ಪ ಆಯ ಹೆಚ್ಚಿಗೆ ಆಗ್ಬೇಕು, ವ್ಯಯ ಕಡಿಮೆ ಆಗ್ಬೇಕು. ನಮ್ಮ ಖರ್ಚು ಕಡಿಮೆ ಆಗ್ಬೇಕು, ಆದಾಯ ಹೆಚ್ಚಿಗೆ ಆಗ್ಬೇಕು. ಆದಾಯ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಧ್ಯದಲ್ಲಿ ವ್ಯಾಪಾರವನ್ನು ಮಾಡ್ಬೇಕಾದ್ರೆ ಸುಳ್ಳನ್ನು ಹೇಳ್ಬೇಕು. ತಾನು ಯಾವ್ದೋ ಒಂದು ಬಟ್ಟೆಯ ಅಂಗಡಿಯಲ್ಲಿ ತಾನು 250 ರೂಪಾಯಿಗೆ ಆ ಬಟ್ಟೆಯನ್ನು ತಂದಿರ್ತಾನೆ. ಹೇಳುವಾಗ 500 ರೂಪಾಯಿ ರೇಟು ಅಂತ ಹೇಳ್ತಾನೆ. ಆಮೇಲೆ ಅವರು ಚೌಕಾಸಿ ಮಾಡಿ ಬಾರ್ಗೇನ್ ಮಾಡ್ಬಿಟ್ಟು 350 ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾನೆ. ಆ 100 ರೂಪಾಯಿ ಏನಿದೆ ಅಲ್ಲ ಅದು ಅವನ ಲಾಭ. ಅವನು ಸುಳ್ಳನ್ನು ಹೇಳದೆ ಹೋದ್ರೆ ಅವನ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಅಂತ ಪೂರ್ತಿ ಮೋಸವನ್ನು ಮಾಡ್ದ ಅಂತಂದು ಹೇಳಿದ್ರೆ ಅವಾಗೂ ಇದು ನಾಶವಾಗಿ ಹೋಗ್ಬಿಡತ್ತೆ. ಇವನ ಅಂಗಡಿಗೆ ಯಾರು ಬರೋದಿಲ್ಲ. ಅದರಿಂದಾಗಿ ಸತ್ಯದ ಜೊತೆಯಲ್ಲಿ ಸುಳ್ಳನ್ನ ಸೇರಿಸಿ ಅವನು ಸ್ವಲ್ಪ ಮೋಸ ಮಾಡಿಕೊಂಡು ಅವನು ವ್ಯಾಪಾರವನ್ನು ಮಾಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪೂರ್ಣವಾದ ಸತ್ಯವನ್ನ ಮಾತನಾಡಿ ಬದುಕ್ತೇವೆ ಅಂತ ಹೇಳಿದರೆ ಬದುಕೋದು ಕಷ್ಟ ಇದೆ. ವೃಕ್ಷದ ಬೇರಿಗೆ ಆಪತ್ತು ಬಂದ ಹಾಗೆ ಪರಿಪೂರ್ಣವಾಗಿ ಸತ್ಯವನ್ನೇ ಹೇಳಿ ಬದುಕ್ತೇವೆ ಅಂತಂದು ಹೇಳಿದರೆ ಜೀವನಕ್ಕೆ ಆಪತ್ತು ಬಂದು ಬಿಡತ್ತೆ. ಜೀವನೋಪಾಯ ಈ ಶರೀರದ ಪೋಷಣೆಗೆ ಇಲ್ಲ ಅಂತಾಗತ್ತೆ. ಶರೀರ ಆದಷ್ಟು ಬೇಗನೆ ನಾಶವಾಗಿ ಹೋಗತ್ತೆ. ಆ ವ್ಯಕ್ತಿಯ ಜೀವನ ಬೇಗನೆ ನಾಶವಾಗಿ ಹೋಗಿಬಿಡತ್ತೆ. ಹಾಗಾಗಿ ಶರೀರ ವೃಕ್ಷವಾದ ಬದುಕಿಗೋಸ್ಕರವಾಗಿ ಸತ್ಯ ಮತ್ತು ಸುಳ್ಳು ಇವು ಎರಡರ ಮಿಶ್ರಣ ಬೇಕು. ನೀವು ವಸ್ತುತಃ ಈಗ ವಾಮನನಿಗೆ ಏನು ಬೇಕೋ ಅದು ಎಲ್ಲವನ್ನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಿ. ಅಂದ ಮಾತ್ರಕ್ಕಿರುವ ಸಂಪತ್ತೆಲ್ಲವನ್ನು ತೆಗೆದು ಅವನಿಗೆ ಕೊಡಬೇಡ. ಇಲ್ಲ ಅಂತ ಹೇಳು. 3 ಕೊಡ್ತೇನೆ ಅಂತಂದಿದ್ದೆಲ್ಲ ನಿನ್ನ ಹೆಜ್ಜೆಯಲ್ಲಿ 3 ಕೊಡೋದಿಲ್ಲ, ನನ್ನ ಹೆಜ್ಜೆಯಲ್ಲಿ 3 ಕೊಡ್ತೇನೆ ಅಂತ ಹೇಳು. ಏನೋ ಒಂದು ಹೇಳಿ ಅವನನ್ನು ಸಾಗು ಹಾಕು. ಕೊಟ್ಟು ಬಿಡಬೇಡ. ಕೊಟ್ಟು ಬಿಟ್ಟಿ ಅಂದ್ರೆ ನಿನ್ನ ಜೀವನವೇ ಹಾಳಾಗಿ ಹೋಗಿಬಿಡತ್ತೆ ಅಂತ ಶುಕ್ರಾಚಾರ್ಯರು ಹಿತೋಪದೇಶವನ್ನ ಮಾಡ್ತಾ ಇದ್ದಾರೆ. ಸತ್ಯಂ ಪುಷ್ಪ ಫಲಂ ವಿದ್ಯಾತ್ ಆತ್ಮ ವೃಕ್ಷಸ್ಯ ಜೀವತಃ. ವೃಕ್ಷ ಬದುಕಿದ್ದಾಗ ಬದುಕಿರುವಂತಹ ವೃಕ್ಷದಲ್ಲಿ ಪುಷ್ಪ ಅಂದ್ರೆ ಹೂವುಗಳು ಹಣ್ಣುಗಳು ಇವೆಲ್ಲ ಅದರಲ್ಲಿ ಹುಟ್ಟತ್ತೆ. ವೃಕ್ಷವೇ ಸತ್ತು ಹೋಯ್ತು ಅಂತಂದ್ರೆ, ವೃಕ್ಷವು ಒಣಗಿ ಹೋಯ್ತು ಅಂತಂದ್ ಹೇಳಿದ್ರೆ ಆವಾಗ ಯಾವ ಹೂವು ಹಣ್ಣುಗಳು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸತ್ಯ ಎಂಬಂತಹ ಪುಷ್ಪ ನಮ್ಮ ಶರೀರವೆಂಬಂತಹ ವೃಕ್ಷದಲ್ಲಿ ಹುಟ್ಟಬೇಕು ಅಂತಂದ್ರೆ, ನಮ್ಮ ಶರೀರವು ನಮ್ಮ ಜೀವನ ನಿರ್ವಹಣೆ ಅನ್ನುವಂಥದ್ದು ಶರೀರ ವೃಕ್ಷ ಇದ್ದ ಹಾಗೆ. ಈ ಶರೀರ ವೃಕ್ಷ ಬದುಕಿತ್ತು ಅಂತಂದ್ ಹೇಳಿದ್ರೆ ಇದರಲ್ಲಿ ಸತ್ಯವಾದ ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಇದೆ. ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಶರೀರವೆಂಬಂತಹ ವೃಕ್ಷವೇ ನಾಶವಾಗಿ ಹೋಯ್ತು ಅಂತಂದ್ ಹೇಳಿದ್ರೆ ಆವಾಗ ಯಾವ ಹೂ ಹಣ್ಣುಗಳು ಈ ಶರೀರದಿಂದ ಬರ್ಲಿಕ್ಕೆ ಸಾಧ್ಯ? ಸತ್ಯವಾದ ಮಾತುಗಳನ್ನ ಆಡ್ಲಿಕ್ಕೆ ಎಲ್ಲಿ ಸಾಧ್ಯ?
ಸತ್ಯವಾದ ಮಾತುಗಳನ್ನ ಆಡಿ ಈ ಶರೀರದಲ್ಲಿ ಜೀವ ಬದುಕಬೇಕು ಅಂತಂದ್ರು ಸ್ವಲ್ಪ ಸುಳ್ಳನ್ನು ಅವನು ಮಾತನಾಡಲೇಬೇಕು. ಇಲ್ಲ ಅಂತಂದು ಹೇಳಿದ್ರೆ ಜೀವನವನ್ನು ಮಾಡೋದು ಬಹಳ ಕಷ್ಟ ಇದೆ. ಇದು ವೇದವೇ ಹೇಳಿರುವಂತಹ ವಿಧಿ. ಇದು ಸ್ವಲ್ಪ ಸುಳ್ಳನ್ನು ಹೇಳಿದ್ರೆ ದೋಷ ಇಲ್ಲ, ಪಾಪ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಒಂದ್ 5-6 ಸ್ಥಳಗಳಲ್ಲಿ ಹೇಳ್ತಾರೆ, ನಸ್ತ್ರೀಷು ರಾಜನ್ನ ವಿವಾಹ ಕಾಲೆ ಪಂಚಾನೃತಾನ್ಯಾಹುರ ಅಪಾತಕಾನಿ ಅಂತ 5 ಸುಳ್ಳುಗಳನ್ನ ದೋಷ ಅಲ್ಲ ಅಂತ ಹೇಳ್ತಾರೆ. ತನ್ನ ಪ್ರಾಣಾಪಹಾರವೇ ಆಗ್ತಾ ಇದೆ, ಯಾರೋ ಬಂದು ನನ್ನನ್ನು ಕೊಂದು ಬಿಡ್ತಾರೆ ಅನ್ನುವ ಸಂದರ್ಭದಲ್ಲಿ ತಾನು ಸುಳ್ಳನ್ನು ಹೇಳಬಹುದು. ಯಾರೋ ಒಬ್ಬ ಕಳ್ಳ ಬಂದು ತನ್ನ ಬಳಿಯಲ್ಲಿರುವಂತಹ ಸಂಪತ್ತೆಲ್ಲವನ್ನು ಕೂಡ ದೋಚಿಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಆ ಸಂದರ್ಭದಲ್ಲಿ ಸತ್ಯವನ್ನ ಹೇಳಿ ಆ ಸಂಪತ್ತೆಲ್ಲ ಹೋಗೋ ಹಾಗೆ ಮಾಡ್ಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬಹುದು. ಆ ಸುಳ್ಳು ಅಂತ ಕರೆಸ್ಕೊಳ್ಳೋದಿಲ್ಲ, ಪಾಪಕ್ಕೆ ಕಾರಣವಾಗೋದಿಲ್ಲ. ವಿವಾಹ ಕಾಲೆ, ವಿವಾಹದ ಸಂದರ್ಭದಲ್ಲಿ ಯಾರೋ ಒಬ್ಬರಿಗೆ ಆಶೋಚ ಬಂದಿದೆ, ಆ ವಿವಾಹದ ಮನೆತನದಲ್ಲಿ ಯಾರೋ ಒಬ್ರು ಮೃತರಾಗಿದ್ದಾರೆ ಅಂತಾದ್ರೆ, ಈಗೇನು ಬೆಳಿಗ್ಗೆ ವಿವಾಹ ಆಗಬೇಕು, ಹಿಂದಿನ ದಿವಸ ರಾತ್ರಿಯೋ ಬೆಳಿಗ್ಗೆ ಸಂದರ್ಭದಲ್ಲೋ ಯಾರೋ ಮೃತರಾಗಿದ್ದಾರೆ, ಇವರಿಗೆ 10 ದಿವಸಗಳ ಅಥವಾ 3-5 ದಿವಸಗಳ ಆಶೌಚ ಬರೋದಿದೆ. ಆದ್ರೆ ಇವರಿಗೂ ಅವ್ರಿಗೂ ಸಂಪರ್ಕವೇ ಇಲ್ಲ. ಅವ್ರಿಗಿಲ್ಲದೆ ಹೋದ್ರೂ ಈ ಮದುವೆ ನಿರಾತಂಕವಾಗಿ ನಡೆಯುತ್ತೆ ಅಂತಾದಾಗ ಆ ಸತ್ಯವಾದ ವಿಷಯವಾದರೂ ಕೂಡ ನನಗೆ ಗೊತ್ತಿದ್ರೂ ಕೂಡ ಆ ವಿಷಯವನ್ನ ಅಲ್ಲಿ ಹೋಗಿ ಹೇಳಬಾರದು. ದೊಡ್ಡ ಖರ್ಚಿನ ದೊಡ್ಡದಾದಂತಹ ಸಂಭ್ರಮ ಅಲ್ಲಿ ನಡೀತಾ ಇರತ್ತೆ, ನಿಂತು ಹೋಗ್ಬಿಡತ್ತೆ. ಎಷ್ಟು ಜನರಿಗೆ ಅದರಿಂದ ಕೇಳಿರತ್ತೆ. ಒಂದು ವೇಳೆ ವರನ ಅತ್ಯಂತ ಆತ್ಮೀಯರಾದಂಥವ್ರು ಅಥವಾ ವಧುವಿನ ಅತ್ಯಂತ ಆತ್ಮೀಯರಾದವರು ಅಂತಂದು ಹೇಳಿದ್ರೆ ಅನಿವಾರ್ಯದ ಪರಿಸ್ಥಿತಿ, ಹೇಳಲೇಬೇಕಾಗತ್ತೆ, ತೊಂದರೆ ಇಲ್ಲ. ಆದರೆ ಅಂತಹ ಅನಿವಾರ್ಯ ಸಂದರ್ಭ ಇಲ್ಲದೆ ಇದ್ದಾಗ, ಇವರಿಗೂ ಅವರಿಗೂ ಸಂಪರ್ಕವೇ ಇಲ್ಲದೆ ಇದ್ದಾಗ, 10 ವರ್ಷಗಳ ಸಂಪರ್ಕ ಬಿಟ್ಟು ಹೋದಾಗ, ಆದರೂ ಅವರ ನಿಧನದ ವಾರ್ತೆ ಇವರಿಗೆ ತಿಳಿಯಿತು ಅಂದ್ರೆ ಮದುವೆ ನಿಲ್ಲತ್ತೆ ಅಂತಾದ್ರೆ ಆ ವಿಷಯವನ್ನು ಮುಟ್ಟಿಸಬಾರದು. ಮುಗಿದಾದ್ಮೇಲೆ ಮುಟ್ಟಿಸ್ರಿ. ವಿವಾಹ ಎಂಬ ದೊಡ್ಡ ಕೆಲಸ ಮುಗಿದು ಹೋಗ್ಬಿಡತ್ತೆ. ಆಮೇಲಿಂದೆಲ್ಲ ಚಿಕ್ಕದ ಆ ಕೆಲಸವನ್ನು ನಂತರ ಮಾಡಬಹುದು. ಹಿಂದಿನ ಕಾಲದಲ್ಲಿ ಇದಕ್ಕೆ ಅವಕಾಶ ಇತ್ತು, ಈಗಿನ ಕಾಲದಲ್ಲಿ ಅವಕಾಶವೇ ಇಲ್ಲ. ಯಾರು ಹುಟ್ಟಿದ್ರು ಸತ್ರು ಒಂದು ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಮೆಸೇಜ್ಗಳು ಬಂತು ನೋಡಿದ್ರು ಅಂತಂದು ಹೇಳಿದ್ರೆ ಆ ಶೌಚ ಪ್ರಾರಂಭವಾಗಿ ಹೋಗ್ಬಿಡತ್ತೆ. ಆದ್ರೆ ಹೇಳ್ತಾರೆ, ವಿವಾಹ ಕಾಲದಲ್ಲಿ ಇಂತಹ ಸುಳ್ಳನ್ನು ಹೇಳಿದರೂ ಕೂಡ ತೊಂದರೆ ಇಲ್ಲ, ಆ ಸತ್ಯವನ್ನು ಹೇಳದೆ ಹೋದ್ರೂ ಪಾಪ ಇಲ್ಲ. ಹಾಸ್ಯದ ಪ್ರಸಂಗದಲ್ಲಿ, ಹಾಸ್ಯವನ್ನು ಮಾಡೋ ಸಂದರ್ಭದಲ್ಲಿ ಏನೇನೋ ಸುಳ್ಳನ್ನು ಮಾತನಾಡ್ತಾ ಇರ್ತೇವೆ, ಆವಾಗ ದೋಷ ಅಂತ ಕರೆಸಿಕೊಳ್ಳೋದಿಲ್ಲ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಸುಳ್ಳುಗಳನ್ನಾಡಿದ್ರೂ ಅದು ಪಾಪಕ್ಕೆ ಕಾರಣವಾಗೋದಿಲ್ಲ. ನಿನ್ನದಿದು ಸರ್ವಧನಾಪಹಾರದ ಸಂದರ್ಭ, ನಿನ್ನಲ್ಲಿರುವ ಎಲ್ಲ ಸಂಪತ್ತುಗಳು ಕೂಡ ನಾಶವಾಗುವಂತಹ ಪ್ರಸಂಗದಲ್ಲಿದ್ದೆ ನೀನೀಗ. ಅಂತಹ ಸಂದರ್ಭದಲ್ಲಿ ಏನು ಮಾಡಿದರೂ ತಪ್ಪಿಲ್ಲ, ಸುಳ್ಳು ಹೇಳಿದರೂ ತಪ್ಪಿಲ್ಲ. ಹಾಗಾಗಿ ವಾಮನ ಬಂದಿದ್ದಾನೆ, ದಾನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಿ, ಇಲ್ಲಪ್ಪ ಮರ್ತೋಯ್ತು, ನನ್ನ ಹತ್ರ ಅಷ್ಟು ಜಾಗ ಇಲ್ಲ ಅಂತ ಹೇಳಿ ಕಳಿಸ್ಬಿಡು. ನೀನು ಅವನಿಗೆ ಈಗೆಲ್ಲ ಕೊಟ್ಬಿಟ್ಟು ಈ ಮಹಾ ಸತ್ಯವನ್ನ ಪಾಲಿಸುವಂತ ದೊಡ್ಡ ವ್ಯಕ್ತಿಯ ತರ ಬದುಕಬೇಡ. ಹಾಗಾದ್ರೆ ನಾಳೆ ದಿವಸ ನಿನಗೆ ಊಟಕ್ಕೆ ಗತಿ ಇರೋದಿಲ್ಲ. ಹಾಗೆ ಅಂತ ನೀನು ಕೊಟ್ಟಂತಹ ದಾನದ ಪ್ರತಿಜ್ಞೆಯನ್ನಾದ್ರೂ ಪೂರ್ತಿ ಮಾಡ್ಲಿಕ್ಕೆ ಆಗ್ಬಿಡತ್ತಾ? ಆಗೋದಿಲ್ಲ, ಬಿಡೋದಿಲ್ಲ. ಅವನು ತನ್ನ 2 ಹೆಜ್ಜೆಗಳಲ್ಲಿ ಇಡೀ ಜಗತ್ತನ್ನ ಅಳೆದು ಬಿಡ್ತಾನೆ, 3ನೇ ಹೆಜ್ಜೆಯನ್ನು ಕೊಡ್ಲಿಕ್ಕೆ ಬಿಡೋದಿಲ್ಲ ನಿನಗೆ. ಹಾಗಾಗಿ ನಿನ್ನ ಪ್ರತಿಜ್ಞೆಯೂ ಭಂಗವಾಗತ್ತೆ, ಪ್ರತಿಜ್ಞೆಯನ್ನು ಪೂರ್ತಿ ಮಾಡಿಕೊಂಡ ಪುಣ್ಯವೂ ಬರೋದಿಲ್ಲ. ದಾನ ಕೊಡ್ತೇನೆ ಅಂತ ಹೇಳಿ ಆವಾಗಲೂ ತಪ್ಪಬೇಕು, ಕೊಡ್ಲಿಲ್ಲ ಅಂತಂದ್ರೆ ತಪ್ತೀಯ. ಕೊಟ್ಟು ತಪ್ಪೋದಕ್ಕಿಂತ ಕೊಡದೇನೆ ಹಾಗೆ ಬದುಕು ಬಿಡು. ಕೊಟ್ರೆ ನಿನ್ನ ಅಪಮಾನ, ಇರುವ ಸಂಪತ್ತೆಲ್ಲವೂ ಕೂಡ ಅಪಹಾರವಾಗಿ ಹೋಗ್ಬಿಡತ್ತೆ ಜಗತ್ತಿನಲ್ಲಿ. ಅಯ್ಯೋ ಕೊಟ್ಟ, ಏನೋ ದಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ದ, ಕೊಡ್ಲೇ ಇಲ್ಲ ಅಂತನ್ನುವಂತಹ ಈ ಅಪಕೀರ್ತಿಯೂ ಇಲ್ಲ, ಸುಖವಾಗಿ ಬದುಕಬಹುದು. ಹಾಗಾಗಿ ನಾ ಹೇಳುವ ಮಾತನ್ನು ಕೇಳು, ವಾಮನ ಹತ್ರ ದುಡ್ಡಿಲ್ಲ ಈಗ, ಹೋಗು ಅಂತನ್ ಕಳಿಸ್ಬಿಡು. ಸತ್ಯಂ ಪುಷ್ಪ ಫಲಂ ವಿದ್ಯಾತ್ ಆತ್ಮ ವೃಕ್ಷಸ್ಯ ಜೀವತಃ ವೃಕ್ಷೇ ಜೀವತಿ ನ ಸ್ಯಾದನೃತಂ ಮೂಲಮಾತ್ಮನಃ. ಶರೀರ ಎಂಬಂತಹ ವೃಕ್ಷ ಬದುಕಿತ್ತು ಅಂತಂದ್ರೆ ಸತ್ಯ ಮುಂತಾದವುಗಳೆಲ್ಲ ಈ ಶರೀರವೆಂಬಂತಹ ವೃಕ್ಷದಲ್ಲಿ ಹುಟ್ಟತ್ತೆ. ಎಲ್ಲ ಸಂದರ್ಭದಲ್ಲಿ ಸತ್ಯವನ್ನು ಮಾತನಾಡಬೇಡ. ವೇದವೇ ವಿಧಿಯನ್ನು ಹೇಳಿದೆ. ದೇಹ ಪೋಷಣೆಗೆ ಬೇಕಾದಷ್ಟೇ ಸಂಪತ್ತಿದೆ ಅಂತಾದ್ರೆ ಆ ಸಂದರ್ಭದಲ್ಲಿ ಯಾರಾದ್ರೂ ಬಂದು ಕೇಳಿದ್ರು ಅಂತಂದ್ರೆ ಕೊಡಬೇಡ, ಅಂದ್ ಕೊಡುವಂತಹ ಅನಿವಾರ್ಯತೆ ಇಲ್ಲ. ಸುಳ್ಳು ಹೇಳಿದ್ರು ಪಾಪ ಬರೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಅಪವಾದವಾಗಿ ಇದೆಲ್ಲ ಶುಕ್ರಾಚಾರ್ಯರು ತಮ್ಮ ಶಿಷ್ಯ ಬದುಕಲಿ ಅನ್ನುವ ಕಾರಣದಿಂದ ಹೇಳ್ತಾ ಇದ್ದಾರೆ. ಆದರೆ ನಾವು ಅನೇಕ
ಭಾಗವತದ ಕಥೆಗಳು, ಮಹಾಭಾರತದ ಕಥೆಗಳು, ಉಪಾಖ್ಯಾನಗಳು ಈ ಸಂದರ್ಭದಲ್ಲಿ ತಾನು ಬದುಕನ್ನ ತ್ಯಾಗ ಮಾಡಿದರೂ ತೊಂದರೆ ಇಲ್ಲ, ಇರುವ ಸಂಪತ್ತೆಲ್ಲವನ್ನೂ ಕೂಡ ತ್ಯಾಗ ಮಾಡಬೇಕು ಅನ್ನುವಂತಹ ಕಥೆಗಳೆಲ್ಲ ಬರುತ್ತೆ. ದಂತಿದೇವನ ಕಥೆ ಇದೆಲ್ಲ ಒಂದು ದಾನದ ಮಹತ್ವ ಇದೆ. ಅದು ಬಲಿಚಕ್ರವರ್ತಿಯ ಕಥೆ ಆದ್ಮೇಲೆ ನೆನಪು ಮಾಡಿ ಒಂದು ಹೇಳ್ತೇನೆ. ಮಹಾಭಾರತದಲ್ಲಿ ಬರುವಂತ ಅದ್ಭುತವಾದ ಉಪಾಖ್ಯಾನ ಒಂದಿದೆ. ಆ ಉಪಾಖ್ಯಾನವನ್ನ ಒಂದು ದಿವಸ ಹೇಳ್ತೇನೆ. ಇರ್ಲಿ, ಅಂದ್ರೆ ಈ ಆ ಶಿಷ್ಯನನ್ನು ಏನಾದ್ರೂ ಮಾಡಿ ಪಾರ್ ಮಾಡಬೇಕು ಅಂತ ಶುಕ್ರಾಚಾರ್ಯರು ಪ್ರಯತ್ನ ಪಡ್ತಾ ಇದ್ದಾರೆ. ತದ್ಯಥಾ ವೃಕ್ಷ ಉನ್ಮೂಲಃ ಶುಷ್ಯದ್ಯುತ್ವರ್ತತೆ ಚಿರಾತ್ ಏವಂ ನಷ್ಟಾನೃತಃ ಸದ್ಯಃ ಆತ್ಮ ಶುಷ್ಯೇನ್ನ ಸಂಶಯಃ. ವೃಕ್ಷದ ಬೇರನ್ನ ಕಿತ್ತು ಬಿಟ್ವಿ ಅಂತಂದ್ ಹೇಳಿದ್ರೆ ವೃಕ್ಷ ಮರ ಬೇಗ ಒಣಗಿ ಸತ್ತು ಹೋಗಿ ಬಿಡತ್ತೆ. ಹಾಗೆ ಅನೃತವೆಂಬಂತಹ ಬೇರು ಜೀವನಕ್ಕಿರುವಂತಹದ್ದು. ಅನೃತವೆಂಬಂತಹ ಬೇರನ್ನಿಟ್ಟುಕೊಂಡೇ ನಾವು ಶರೀರ ಪೋಷಣೆ ಎಂಬಂತಹ ದೊಡ್ಡದಾದಂತಹ ವೃಕ್ಷದ ನಿರ್ವಹಣೆಯನ್ನು ಮಾಡಬೇಕು. ಸುಳ್ಳೆಂಬಂತಹ ಬೇರವನ್ನು ಕಿತ್ಬಿಟ್ಟೆ ಅಂತ ಹೇಳಿದ್ರೆ ಆ ಮರದಲ್ಲಿ ಬಿಡುವಂತಹ ಹೂ ಹಣ್ಣುಗಳೇ ಇರೋದಿಲ್ಲ. ಬೇರಿದ್ರಲ್ವಾ ಹೂ ಹಣ್ಣುಗಳು ಬಿಡೋದು. ಹಾಗೆ ಈ ಶರೀರ ಪೋಷಣೆ ಆಗಬೇಕು ಅಂತಂದ್ರೆ ಬೇರಿರ್ಬೇಕು. ಆ ನಮ್ಮ ಶರೀರ ಪೋಷಣೆಗೆ ಇರುವ ಮೂಲ ಬೇರು, ತಾಯಿ ಬೇರು ಯಾವುದು ಅಂತಂದ್ ಹೇಳಿದ್ರೆ ಅದು ಸುಳ್ಳು. ಸುಳ್ಳನ್ನ ಮಾತನಾಡಿ ಶರೀರ ಎಂಬಂತಹ ವೃಕ್ಷವನ್ನ ರಕ್ಷಣೆ ಮಾಡ್ಕೋ. ಈ ವಾಮನ ನಿಲ್ಲದೆ ಹೋದ್ರೆ ಮುಂದೆ 100 ಜನಕ್ಕೆ ದಾನ ಮಾಡಬಹುದು. ಇವನು ಒಬ್ಬನಿಗೆ ದಾನ ಮಾಡಿದ್ರೆ ಇವನಿಗೂ ಪೂರ್ತಿ ದಾನ ಮಾಡಿದ ಹಾಗಾಗೋದಿಲ್ಲ. ಮುಂದೆ ಯಾರಿಗೂ ದಾನ ಮಾಡ್ಲಿಕ್ಕೆ ನಿನ್ನ ಹತ್ರ ಏನು ಉಳಿಸೋದಿಲ್ಲ, ಎಲ್ಲವನ್ನ ಅವನು ತಗೊಂಡ್ಬಿಡ್ತಾನೆ. ಏವಂ ನಷ್ಟಾನೃತಃ ಸದ್ಯಃ ಆತ್ಮ ಶುಷ್ಯೇನ್ನ ಸಂಶಯ ಅಂತ ಹೇಳ್ತಾ ಇದ್ದಾರೆ. ಇದು ಮುಂದೆ ಇನ್ನೂ ಒಂದ್ 2-3 ಶ್ಲೋಕಗಳ ವಿಷಯವನ್ನ ಹೇಳ್ತಾರೆ. ಅದನ್ನ ಮತ್ತೆ ನಾಳೆಯ ಪಾಠದಲ್ಲಿ ಹೇಳ್ತೇನೆ. ಒಂದು ಅನಿವಾರ್ಯವಾದಂತಹ ಕೆಲಸ ಇದೆ, ಹೋಗಬೇಕಾಗಿದೆ. ಅದಕ್ಕೋಸ್ಕರ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸಿರ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ಏನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಸ್ಕಾರ ಗುರುಗಳೇ.